ಎಲ್ರಿಗೂ ನಮಸ್ಕಾರ. ಈ ಹಾರ್ಟ್ ವಿಷಯ ಅಂತ ಬಂದ್ರೆ ಭಯ ಪಡೋರು ತುಂಬಾ ಜನ, ಸಾಕಷ್ಟು ಜನ ಇದ್ದಾರೆ. ಧೈರ್ಯವಂತರು ಕೂಡ ಭಯ ಪಡ್ತಾರೆ. ಈ ಹಾರ್ಟ್ ಅಟ್ಯಾಕು, ಹಾರ್ಟ್ ನೋವು ಅಂತ ಒಂದು ಏನಾದ್ರೂ ಅನಿಸಿದ್ರೆ ತುಂಬಾ ಭಯ ಪಟ್ಬಿಡ್ತಾರೆ. ಈ ಒಂದು ಜನರೇಷನ್ನೇ ಹಾಗಾಗ್ಬಿಟ್ಟಿದೆ. ಒಂದು 15, 20 ವರ್ಷ ಹಿಂದೆ ಎಲ್ಲಿ ಹಾರ್ಟ್ ಅಟ್ಯಾಕು? ಅದ್ರ ಹೆಸರೇ ಇರ್ಲಿಲ್ಲ. ಆದ್ರೂ ಕೂಡ ಅದು ವಯಸ್ಸಾಗಿರೋ ಹಿರಿಯರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು. ಆದ್ರೆ ಈಗ ಬೆಳಗ್ಗೆ ಎದ್ರೆ ಸಂಜೆವರೆಗೂ ಈ ನಿಮ್ಮ ಮೊಬೈಲ್‌ಗಳಲ್ಲಿ ಸ್ಟೇಟಸ್ ಹಾಕಿರ್ತಾರೆ. ವಾಟ್ಸಪ್ ಸ್ಟೇಟಸ್ ಅಲ್ಲಿ ನೋಡ್ತೀವಿ. ಚಿಕ್ಕ ವಯಸ್ಸವ್ರದೇನೆ ಫೋಟೋ ಹಾಕ್ಬಿಟ್ಟು ಶ್ರದ್ಧಾಂಜಲಿ ಸಲ್ಲಿಸಿರ್ತಾರೆ. ಏನಂತ ವಾಪಸ್ ಅವ್ರನ್ನ ಕೇಳಿದ್ರೆ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ನೋಡಿದ್ರೆ ಚಿಕ್ಕ ವಯಸ್ಸೇ ಇರ್ತವೆ. ಸೊ ಇದಕ್ಕೆಲ್ಲ ಏನು ಕಾರಣ ಏನು ಅಂತ ನಿಮ್ಗೂ ಗೊತ್ತು. ಮೇನ್ ಕಾರಣ ಈ ಹ್ಯಾಬಿಟ್ಸ್, ಈ ಆಹಾರ ಪದ್ಧತಿ, ಈ ವಾತಾವರಣ. ಹುಡುಕ್ತಾ ಹೋದ್ರೆ ಸಿಕ್ಕಾಪಟ್ಟೆ ಬರ್ತವೆ. ಆಹಾರ ಪದ್ಧತಿ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈ ಮಾರ್ಕೆಟ್‌ಗೆ ರೈತರು ಹಸಿಮೆಣಸಿನಕಾಯಿ ಮಾರಾಟ ಮಾಡ್ತಾರೆ. ಆ ಹಸಿಮೆಣಸಿನಕಾಯಿನ ಬಜ್ಜಿ ಅಂಗಡಿಯವರು ಖರೀದಿ ಮಾಡ್ಕೊಂಡು ಹೋಗ್ಬಿಟ್ಟು ಬಜ್ಜಿ ಮಾಡ್ತಾರೆ. ಆ ಬಜ್ಜಿಗೆ ಮೆಣಸಿನಕಾಯಿ ಹಾಕ್ಬೇಕಾದ್ರೆ ಮೆಣಸಿನಕಾಯಿ ತೊಳೆಯಲ್ಲ, ಹಾಗೇನೆ ಬಜ್ಜಿ ಮಾಡ್ತಾರೆ. ಇಲ್ಲಿ ರೈತ ಏನ್ ಮಾಡಿರ್ತಾರೆ, ಆ ಮೆಣಸಿನಕಾಯಿಗೆ ಎಣ್ಣೆ ಹೊಡೆದಿರ್ತಾರೆ. ಕಳೆನಾಶಕ, ಕೀಟನಾಶಕ ಎಲ್ಲ ಎಣ್ಣೆ ಹೊಡೆದು ಮೆಣಸಿನಕಾಯಿ ಬೆಳೆದಿರ್ತಾರೆ. ಅದನ್ನ ತಂದು ಮಾರ್ಕೆಟ್‌ಗೆ ಹಾಕಿರ್ತಾರೆ. ಮಾರ್ಕೆಟಿಂದ ಬಜ್ಜಿ ಮಾಡೋರು, ಬಜ್ಜಿ ವ್ಯಾಪಾರಿ ಹೋಗ್ಬಿಟ್ಟು ಕಡ್ಲೆ ಹಿಟ್ಟಲ್ಲಿ ಎದ್ಬಿಟ್ಟು ಎಣ್ಣೆಲಿ ಬಿಡ್ತಾರೆ. ಅದನ್ನ ನಾವು ತಿಂತೀವಪ್ಪ. ವಿಷ ಆಯ್ತಾ ಹೊಟ್ಟೆಗೆ? ಇದು ಸಣ್ಣ ಎಕ್ಸಾಂಪಲ್. ಈ ತರ ಬೇಕಾದಷ್ಟು ಒಂದು ವಿಷಕಾರಿ ಆಹಾರವನ್ನು ನಾವು ದಿನನಿತ್ಯ ಸೇವಿಸ್ತೀವಿ. ಇದು ಕೂಡ ಹಾರ್ಟ್‌ಗೆ ಒಂದು ಎಫೆಕ್ಟ್. ಆಮೇಲೆ ಈ ಲಾಂಗ್ ಟೈಮಿಂದ ವರ್ಷಾನುಗಟ್ಲೆ ತುಂಬಾ ವರ್ಷಗಳಿಂದ ಬಿ.ಪಿ ಇರೋರು, ಈ ಶುಗರ್ ಇರೋರು ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬಿ.ಪಿ ಮೋಸ್ಟ್ ಡೇಂಜರ್. ಬಿ.ಪಿ 150ಕ್ಕಿಂತಲೂ ಜಾಸ್ತಿ ಇದ್ರೆ ದಯವಿಟ್ಟು ಡಾಕ್ಟರ್‌ಗೆ ತೋರಿಸಿ ಟ್ಯಾಬ್ಲೆಟ್ ಕೊಡ್ತಾರೆ. ತಗೊಳ್ಬೇಕು, ಡಾಕ್ಟರ್ ಯಾವ ತರ ಹೇಳ್ತಾರೋ ಆ ತರ. ಈ ಬಿ.ಪಿ ಏನಾದ್ರೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಾವು ಅರ್ಧ ಸತ್ತು ಬದುಕಿದಂಗೆ. ಸೊ ಹಾಗಾಗಿ ಈ ಬಿ.ಪಿ, ಶುಗರ್ ಅಷ್ಟೇ. ಶುಗರ್ ಡೇಂಜರ್. ಈ ಬಿ.ಪಿ, ಶುಗರ್ ಇರೋರು ತುಂಬಾ ಜಾಗೃತರಾಗಿರ್ಬೇಕು. ಯಾಕಂದ್ರೆ ಈ ಬಿ.ಪಿ ಮತ್ತೆ ಶುಗರ್ 2 ಸೇರ್ಕೊಂಡು ಈ ಹಾರ್ಟ್‌ಗೆ ತುಂಬಾ ನೋವು ಕೊಡ್ತವೆ, ಡಿಸ್ಟರ್ಬ್ ಮಾಡ್ತವೆ, ತೊಂದರೆ ಕೊಡ್ತವೆ. ಕೊನೆಗೊಂದಿನ ಸಾಯಿಸ್ಬಿಡ್ತವೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಬಿ.ಪಿ, ಶುಗರ್‌ಗೆ ನಾವು ಹತೋಟಿಯಲ್ಲಿ ಇಡ್ಬೇಕು, ಕಂಟ್ರೋಲಲ್ಲಿ ಇಡ್ಬೇಕಂದ್ರೆ ನಾವು ಡಯಟ್ ಮಾಡ್ಬೇಕು. ಆಹಾರ ಪದ್ಧತಿಯಲ್ಲಿ ಬಹಳ ಒಂದು ಕಟ್ಟುನಿಟ್ಟಾಗಿ ಸೇವಿಸ್ಬೇಕಾಗ್ತದೆ. ಶುಗರ್ ಇದ್ರೆ ಸ್ವೀಟ್ ಎಲ್ಲ, ಈ ಟೀ ಎಲ್ಲ ಕುಡಿಬಾರ್ದು. ಎಕ್ಸಾಂಪಲ್‌ಗೆ ಈ ಬಿ.ಪಿ ಇದ್ರೆ ಜಾಸ್ತಿ ಖಾರ ಅಥವಾ ಆಯಿಲ್ ಪದಾರ್ಥ, ಉಪ್ಪು, ಎಕ್ಸಾಂಪಲ್‌ಗೆ ಇದೆಲ್ಲ ತಿನ್ಬಾರ್ದು. ಸೊ ಡಾಕ್ಟರ್ ಏನೆಲ್ಲ ಟ್ಯಾಬ್ಲೆಟ್ ಹೇಳ್ತಿರ್ತಾರೆ ಕರೆಕ್ಟ್ ಆಗಿ ತಗೋಬೇಕು. ಆಮೇಲೆ ಈ ತೂಕ ಜಾಸ್ತಿ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೇಗಂದ್ರೆ ಮಾಂಸಖಂಡ ಜಾಸ್ತಿ ಬೆಳೆದಿರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಬೆಳೆದಿರುತ್ತೆ. ಈ ಹಾರ್ಟ್ ನರಗಳ ಅಕ್ಕಪಕ್ಕದಲ್ಲೆಲ್ಲ ಕೊಲೆಸ್ಟ್ರಾಲ್ ತುಂಬಿಕೊಂಡಿರುತ್ತೆ. ಆವಾಗ ಆ ನರಗಳಲ್ಲಿ ಬ್ಲಡ್ ಕರೆಕ್ಟ್ ಆಗಿ ಓಡಾಡಕ್ ಬಿಡಲ್ಲ ಹಾರ್ಟ್ ಅಲ್ಲಿ, ಆ ಕೊಲೆಸ್ಟ್ರಾಲ್ ಅಂಶ. ಅವಾಗ ಟೈಟ್ ಆಗ್ಬಿಡುತ್ತೆ. ನರಗಳಿಗೆ ದಾರಿ ಇರಲ್ಲ ರಕ್ತ ಓಡಾಡಕ್ಕೆ. ಟೈಟ್ ಆಗೋದು, ಹಾರ್ಟ್ ಅಲ್ಲಿ ರಕ್ತ ಬ್ಲಾಕ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗ್ತಿರುತ್ತೆ. ಆಮೇಲೆ ವಂಶ ಪರಂಪರವಾಗಿ ಏನಾದ್ರೂ ಹಾರ್ಟ್ ಪ್ರಾಬ್ಲಮ್ ಇದ್ರೆ ತಂದೆ ತಾಯಿಗೆ, ಅದರಿಂದ ಮಕ್ಕಳು ಕೂಡ ಬರುತ್ತೆ. ಸೊ ತಂದೆ ತಾಯಿಗೆ ಏನಾದ್ರೂ ಶುಗರ್, ಬಿ.ಪಿ ಈ ತರ ಬೇರೆ ಬೇರೆ ಕಾಯಿಲೆಗಳಿದ್ರೆ ಮಕ್ಕಳು ಕೂಡ ಏನೋ ತೊಂದ್ರೆ ಇಲ್ಲ ಅಂದ್ರು ಹಾಸ್ಪಿಟಲ್‌ಗೆ ಹೋಗ್ಬಿಟ್ಟು ಹಾರ್ಟ್ ಚೆಕಪ್ ಮಾಡ್ಕೋಬೇಕು. ಇವಾಗ ಏನ್ ಒಂದ್ ವಿಷಯ ಅಂತ ನಾನು ಹೇಳಕ್ ಬರ್ತೀನಿ ಅಂದ್ರೆ, ಹಾರ್ಟ್ ನೋವಾಗಿದೆ ಅಂತ ಮಾತ್ರ ಹಾಸ್ಪಿಟಲ್‌ಗೆ ಹೋಗ್ಬೇಕಂತ ಏನಿಲ್ಲ. ಜಸ್ಟ್ ನಾವು ಚೆಕಪ್ ಮಾಡ್ಕೊಳಕು ಹಾಸ್ಪಿಟಲ್‌ಗೆ ಹೋದ್ರೆ ಡಾಕ್ಟರ್ ಚೆಕ್ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಆಗಿದೆ ಇಲ್ಲ ಅಂತ ಫಸ್ಟ್‌ಗೆ ನಾವು ಎಲ್ಲಿ ತಿಳ್ಕೊಳ್ತೀವಿ? ಇ.ಸಿ.ಜಿ ಮಾಡೋದ್ರಿಂದ ತಿಳ್ಕೊಳ್ತೀವಿ ನಾವು. ಈ ಇ.ಸಿ.ಜಿ ಮಾಡ್ತಾರೆ. ಎಲ್ಲ ಇಲ್ಲಿ ಎದೆಗೆಲ್ಲ ಲೀಡ್ಸ್ ಹಚ್ಚಿರ್ತಾರೆ. ನಾನು ತುಂಬಾ ವಿಡಿಯೋಗಳು ಮಾಡಿದ್ದೀನಿ ನೋಡಿ. ಇ.ಸಿ.ಜಿ ನಾರ್ಮಲ್ ಇದ್ರೆ ಈ ಹಾರ್ಟ್ ನೋವು, ಎದೆ ನೋವು ಎಷ್ಟಿದ್ರು ಕೂಡ ಭಯ ಪಡಬಾರದು.
ಜನ ಏನ್ ಮಾಡ್ತಾರೆ, ನೋವು ಅಂತ ಭಯ ಪಟ್ಕೊಂಡು ಹಾಸ್ಪಿಟ್ಲ್‌ಗೆ ಹೋಗ್ತಾರೆ. ಓಕೆ, ಒಳ್ಳೇದು. ಪ್ರಾಬ್ಲಮ್ ಇದೆಯೋ ಇಲ್ಲೋ ಅಂತ ತಿಳ್ಕೋಬೇಕು. ಈ ಇಸಿಜಿ ನಾರ್ಮಲ್ ಇದ್ದಾಗ ಎದೆ ನೋವು ಕಂಟಿನ್ಯೂ ಇದ್ರೆ ಮತ್ತೆ ಅವ್ರು ಇನ್ನೂ ಭಯದಲ್ಲೇ ಇರ್ತಾರೆ ಆ ಪೇಷಂಟ್. ಹಾಗಾಗ್ಬಾರ್ದು. ಇಸಿಜಿ ನಾರ್ಮಲ್ ಇದ್ರೆ ತಲೆಯಲ್ಲಿರೋ ಟೆನ್ಷನ್ ತೆಗೆದ್ಬೇಕು. ನೋವು ಕಡಿಮೆ ಆಗೋ ಮಾತ್ರೆಗಳು ಕೊಡ್ತಾರೆ ಡಾಕ್ಟರ್, ತಗೋಬೇಕು. ಹಾಗಾಗಿ ನಾವು ಎದೆ ನೋವು ಅಂದ ತಕ್ಷಣ ಇಸಿಜಿ ಮಾಡ್ಕೋಬೇಕು. ಅದು 24 ಗಂಟೆಯಲ್ಲಿ ಯಾವ ಟೈಮ್ ಆದ್ರೂ ಸರಿ. ಹಾಸ್ಪಿಟಲ್‌ಗೆ ಹೋಗ್ಲೇಬೇಕು. ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ವಿ ತುಂಬಾ ಡೇಂಜರ್. ಏನ್ ಗೊತ್ತಾ? ನಮ್ಗೋಸ್ಕರ ಇಲ್ಲಾಂದ್ರೂ ನಮ್ಮನ್ನ ನಂಬಿರೋ ಜೀವಗಳಿಗೋಸ್ಕರ ಆದ್ರೂ ನಾವು ಈ ಕೇರ್ ತಗೋಬೇಕು. ಈ ಎದೆ ನೋವಾದ್ರೆ ಹಾಸ್ಪಿಟಲ್‌ಗೆ ಹೋಗ್ಬಿಟ್ಟು ಇಸಿಜಿ ಮಾಡ್ಕೋಬೇಕು. ಒಂದು ಹೆಲ್ತ್ ಕಡೆ ಗಮನ ಕೊಡಬೇಕು. ನಮಗೋಸ್ಕರ ಇಲ್ಲಾಂದ್ರೂ ನಮ್ಮನ್ನ ನಂಬಿರೋ ಜೀವಗಳಿಗೋಸ್ಕರ ಅಲ್ವಾ? ಸೊ ಹಾಗಾಗಿ ಈ ಮೋಸ್ಟ್ ಡೇಂಜರ್ ಈ ಒಂದು ಜನರೇಷನ್‌ನಲ್ಲಿ ಹೆಜ್ಜೆ ಹೆಜ್ಜೆಗೂ ಆಸ್ಪತ್ರೆಗಳು. ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ನೋಡ್ತಿರ್ತೀವಿ ಹಾಸ್ಪಿಟ್ಲ್. ಬೆಳಗ್ಗೆ ಎದ್ರೆ ಸಾಕು ಬರೀ ಹಾರ್ಟ್ ಅಟ್ಯಾಕ್, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್. ಏನ್ ಇವು ಚಟಗಳು ಸುಮ್ನೆನಾ? ಒಂದ್ 15, 16 ವರ್ಷ ಆಗಲ್ಲ ಯುವಕರು ಡ್ರಿಂಕ್ಸು, ಸ್ಮೋಕ್, ಡ್ರಿಂಕ್ಸ್ ಏನೆಲ್ಲ ಹ್ಯಾಬಿಟ್ಸ್ ಇದಾವೆ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಮಾಡ್ತಾರೆ. 15, 16, 20 ವರ್ಷ ಆಗೋಷ್ಟಿಗೆನೆ. ಹಾಗಾಗಿ ನಾವು ಕಾಮನ್ ಆಗಿ ಆರೋಗ್ಯ ಕೆಡಿಸ್ಕೊಳ್ತಿದ್ದೀವಿ. ನಂಬಿದವರಿಗೆ ಅನಾಥರನ್ನಾಗಿ ಮಾಡ್ತಿದ್ದೀವಿ. ನಮ್ಮ ಚಟಗಳ ಮಧ್ಯದಲ್ಲಿ ನಂಬಿದವರು ಮರೆಯಾಗ್ತಿದ್ದಾರೆ. ನೆನಪಿಗೆ ಬರ್ತಿಲ್ಲ. ಅವರ ಕಷ್ಟ ಸುಖಗಳು, ಕಷ್ಟ ನೋವುಗಳು ನಮ್ಗೆ ಅರ್ಥ ಆಗ್ತಿಲ್ಲ. ನಮ್ಗೇನು ಹ್ಯಾಬಿಟ್ಸ್ ಮಾಡ್ಬೇಕಷ್ಟೇ. ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಗುಟ್ಕಾ ತಿನ್ನೋದು, ತಂಬಾಕು ತಿನ್ನೋದು. ಒಬ್ಬೊಬ್ರಂತೂ ಯಾವುದು ಬಿಡಲ್ಲ, ಎಲ್ಲ ಚಟ ಮಾಡ್ತಿರ್ತಾರೆ. ಈ ತಂಬಾಕು ಹಿಡ್ಕೊಂಡು ಸಿಗರೇಟು, ಡ್ರಿಂಕ್ಸ್, ಗಾಂಜಾ ಅಂತೂ ಸಿಗ್ತದೆ ಅಂತಾರೆ ಎತ್ತೆತ್ಲಾಗು. ಏನೋ ಅದ್ರ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ. ಬಟ್ ಈ ಬ್ಯಾಡ್ ಹ್ಯಾಬಿಟ್ಸ್ ಡೇಂಜರ್. ಹಾಗಾಗಿ ನಾನು ಹೇಳಕ್ ಬರ್ತಿರೋದು ಏನಂತಂದ್ರೆ, ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಕಾರಣಗಳು ಬಿ.ಪಿ, ಶುಗರು, ತುಂಬಾ ಜಾಸ್ತಿ ತೂಕ, ವಂಶ ಪರಂಪರವಾಗಿ ಹಾರ್ಟ್ ಪ್ರಾಬ್ಲಮ್ ಇರೋರು, ಆಮೇಲೆ ಏನು ಇಲ್ಲ ಅಂದ್ರೂ ಕೂಡ ನಾರ್ಮಲ್ ಆಗಿದೀವಿ, ಆರಾಮಾಗಿದೀವಿ, ಏನೋ ತೊಂದರೆ ಇಲ್ಲ ಅಂದ್ರೂ ಕೂಡ ಏಕಾಏಕಿ ಹಾರ್ಟ್ ಪ್ರಾಬ್ಲಮ್ ಆಗ್ಬಹುದು. ಆಗಿದವೆ ಕೂಡ ನೀವು ನೋಡಿದೀರಾ, ಕೇಳಿದೀರಾ, ಕಂಡಿದೀರಾ. ಸೊ ಈ ವಿಷಯವಾಗಿ ನಾನು ಹೇಳಕ್ ಬಂದೆ. ಏನೆಲ್ಲ ಪ್ರಾಬ್ಲಮ್ಸ್ ಇದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಯ್ತಾ? ಇಸಿಜಿ ಮಾಡಿಕೊಳ್ಳಿ. ಎದೆ ನೋವಿದ್ರೆ, ಶುಗರ್ ಬಿಪಿ ಇದ್ರೆ ಇಸಿಜಿ ಮಾಡಿಕೊಳ್ಳಿ. ಥೈರಾಯ್ಡ್ ಇದ್ರೆ, ತೂಕ ಜಾಸ್ತಿ ಇದ್ರೆ, ವಂಶ ಪರಂಪರವಾಗಿ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಇಸಿಜಿ ಮಾಡ್ಕೊಳ್ಳಿ. ಹಾರ್ಟ್ ಡಾಕ್ಟರ್ಗೆ ಭೇಟಿ ಮಾಡಿ. ಆರೋಗ್ಯವಾಗಿರಿ, ಆರೋಗ್ಯ ಕಡೆ ಕಾಳಜಿ ವಹಿಸಿ ಅಂತ ನನ್ನ ಒಂದು ದೊಡ್ಡ ಮನವಿ. ಈ ಒಂದು ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳ್ತೇನೆ. ಆರೋಗ್ಯ ಕಡೆ ಗಮನ ಕೊಡಿ, ಸ್ಪೆಷಲಿ ಹಾರ್ಟ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.